ತುಮಕೂರಿನಲ್ಲಿ ರಾಬರಿ ಮಾಡಿದ ಖದೀಮರು ಸಿಕ್ಕಿ ಬಿದ್ದಿದ್ದೇ ರೋಚಕ. ಹಾಡ ಹಗಲೇ ಚಿನ್ನಕ್ಕೆ ಕನ್ನ ಹಾಕಿ ಸಿನಿಮೀಯ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ರು. ಅವರನ್ನ ಪೊಲೀಸರು ಚೇಸಿಂಗ್ ಮಾಡಿ ಹಿಡಿದಿದ್ದಾರೆ. ತುಮಕೂರಿನಲ್ಲಿ ಭರ್ಜರಿ ರಾಬರಿ ಆಗಿದೆ. ಖದೀಮರು ಸಿಕ್ಕಿದ್ದೇ ರೋಚಕ. ಹಾಡ ಹಗಲೇ ಚಿನ್ನಕ್ಕೆ ಕನ್ನ ಹಾಕಿ ಸಿನಿಮಾ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ರು. ಸಿನಿಮಾ ಸ್ಟೈಲ್ನಲ್ಲೇ ಪೊಲೀಸರು ಅವರನ್ನ ಚೇಸಿಂಗ್ ಮಾಡಿದ್ದಾರೆ. ಕಳ್ಳರನ್ನ ಚೇಸ್ ಮಾಡಿ ಹಿಡಿದ ವಿಡಿಯೋ ಪವರ್ ಟಿವಿಗೆ ಲಭ್ಯವಾಗಿದೆ. ಚಿನ್ನ ಕದ್ದು ಓಡ್ತಾ ಇದ್ದ ಕಳ್ಳರ ಸೆರೆಗೆ ಸಾರ್ವಜನಿಕರು ಕೂಡ ಸಾಥ್ ನೀಡಿದ್ದಾರೆ. ಪೊಲೀಸರಿಗೆ ಸಪೋರ್ಟ್ ಮಾಡಿದ್ದಾರೆ. ಕಳ್ಳರನ್ನ ಹಿಂಬಾಲಿಸಿದ್ದಾರೆ ಯುವಕರ ಗುಂಪು. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ. ಈ ವಿಜುವಲ್ಗಳನ್ನು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ, ಆದರೆ ಇದು ನಿಜ ದೃಶ್ಯ. ಮುಂದೆ ಹೋಗ್ತಾ ಇರುವಂಥ ವಾಹನದಲ್ಲಿ ಚಿನ್ನ ಕದ್ದಂಥ ಕಳ್ಳರಿದ್ದಾರೆ. ಕದ್ದು ಪರಾರಿ ಆಗ್ತಾ ಇದ್ರು ಅವ್ರನ್ನ ಪೊಲೀಸರು ಸ್ಥಳೀಯರೆಲ್ಲ ಚೇಸಿಂಗ್ ಮಾಡಿ ಹಿಡಿದಿರುವಂಥ ವಿಡಿಯೋ ಇದು. ನೋಡ್ತಾ ಇರಬಹುದು. ಬುಲೆರೋ ವಾಹನ ಮುಂದೆ ಸಾಗ್ತಾ ಇದೆ, ಹಿಂದೆ ಪೊಲೀಸ್ ವಾಹನ ಇದೆ, ಸ್ಥಳೀಯ ಯುವಕರಿದ್ದಾರೆ. ಯಾವ ರೀತಿಯಾಗಿ ಅಡ್ಡಗಟ್ಟಿದ್ದಾರೆ ನೋಡ್ತಾ ಇರಬಹುದು. ಒಂದು ಕಡೆಯಲ್ಲಿ ತುಮಕೂರಿನಲ್ಲಿ ನಡೆದಿರುವಂಥ ರಾಬರಿ ಆದ ಬಳಿಕ ಕಳ್ಳರು ಪರಾರಿಯಾಗಿದ್ದು ಅವರನ್ನ ಚೇಸಿಂಗ್ ಮಾಡಿರೋದು ಎಲ್ಲವೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಜಗದಾಂಬ ಚಿನ್ನದ ಅಂಗಡಿಗೆ ಕನ್ನವನ್ನ ಹಾಕಿದ್ರು ಖದೀಮರು. ಪುಣೆ ರಸ್ತೆ ಮೂಲಕ ಪರಾರಿಯಾಗೋಕೆ ಕಳ್ಳರ ತಂಡ ಯತ್ನಿಸಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳ್ಳರ ಸೆರೆಗೆ ಭರ್ಜರಿ ಚೇಸಿಂಗ್ ಮಾಡಲಾಗಿದೆ. ಕಳ್ಳರನ್ನ ಹಿಂಬಾಲಿಸಿ ಪೊಲೀಸರಿಗೆ ಮಾಹಿತಿಯನ್ನ ಸ್ಥಳೀಯ ಯುವಕರು ಕೊಟ್ಟಿದ್ರು. 3 ಕಳ್ಳರನ್ನ ಸೆರೆ ಹಿಡಿದಿದ್ದಾರೆ ತುಮಕೂರು ಜಿಲ್ಲಾ ಪೊಲೀಸರು. ಕಳ್ಳರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ತಂಡ. ತುಮಕೂರಿನ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಿನಿಮೀಯ ಸ್ಟೈಲ್ನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಎನ್ನುವಂಥ ವಿಜುವಲ್ಸ್ಗಳನ್ನು ನೀವು ಆಗಲೇ ನೋಡ್ತಾ ಇದ್ರಿ. ಜಗದಾಂಬ ಎನ್ನುವಂಥ ಚಿನ್ನದ ಅಂಗಡಿ, ಇಲ್ಲಿ ರಾಬರಿಯನ್ನು ಮಾಡಲಾಗಿತ್ತು. ರಾಬರಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಕೂಡ ಹೆದ್ದಾರಿ ಹೈವೇಯಲ್ಲಿ ಯಾವ ರೀತಿಯಾಗಿ ಚೇಸಿಂಗ್ ಇತ್ತು. ಅಕ್ಕಪಕ್ಕದಲ್ಲಿ ವಾಹನಗಳು ಬರ್ತಾ ಇದ್ವು. ರಾಜಸ್ಥಾನ ನೋಂದಣಿಯ ವಾಹನವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದೇ ವಾಹನ ಮುಂದ್ಗಡೆಯಲ್ಲಿ ಸಾಗ್ತಾ ಇದೆ. ಹಿಂದ್ಗಡೆಯಲ್ಲಿ ಯುವಕರ ಗುಂಪು ಕೂಡ ಅವರನ್ನ ಚೇಸ್ ಮಾಡ್ತಾ ಇದ್ದಾರೆ. ಸ್ಥಳೀಯರೆಲ್ಲರೂ ಕೂಡ ಖಚಿತ ಮಾಹಿತಿ ಇತ್ತು, ಅವರಿಗೆ ಚೇಸಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ದಂಥ ದೃಶ್ಯಾವಳಿಗಳು ರಿಯಲ್ ಪೊಲೀಸರ ತನಿಖೆಯಲ್ಲಿ ಯಾವ ರೀತಿಯಾಗಿ ರಿಯಲ್ ಆಗಿ ಅವರು ಚೇಸ್ ಮಾಡಿದ್ದಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ರಾಜಸ್ಥಾನ ನೋಂದಣಿಯ ಕಾರ್ನಲ್ಲಿ ಕಳ್ಳರು ಚಿನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಸರ್ ಅವರು ಹೈವೇ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅಲ್ಲೇ ಇದು ಸರ್ ಬಿಡ್ಸು ಧಾರಾಳ್ ಬಿಡ್ಜ್ ಹತ್ರ ಇದೆ ಸರ್. ಒಂದು 8 ಜನ ಇದ್ದಾರೆ ಅದ್ರಾಗೆ ಸರ್, ಜಾಸ್ತಿ ಜನ ಇದ್ದಾರೆ. ಪೊಲೀಸ್ ಜಾಸ್ತಿ ಬೇಕು ಅಂತ ಹೇಳು ಸರ್, ಪೊಲೀಸ್ ಜಾಸ್ತಿ ಬೇಕು. ಅಲ್ಲೇ ಇದು ಸರ್ ಬಿಡ್ಸು ಧಾರಾಳ್ ಸರ್ ಗಾಡಿ ವಾಪಸ್ ಬರ್ತಿದೆ ಗಾಡಿ ವಾಪಸ್ ತಪ್ಪಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಸರ್. ವಾಪಸ್ ಬರ್ತಿದ್ದಾರೆ. ಜಲ್ದಿ ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಒಡವೆ ಕಳ್ತನ ಮಾಡ್ಕೊಂಡ್ ಬರ್ತಿರೋದು. ಜಾಮ್ ಮಾಡಕ್ಕಲ್ಲಿ ಸರ್, ಜಾಮ್ ಮಾಡಿಸ್ಬಿಡಿ ಗಾಡಿ. ನೀವು ಅಲ್ಲಿ ಜಾಮ್ ಮಾಡಿಸಿ. ಅಲ್ಲ ಸರ್, ನೀವು ಅಲ್ಲೇ ಸರ್ವಿಸ್ ರೋಡ್ ಅಲ್ಲಿ ಬರ್ತಾನೆ. ರಿಟರ್ನ್ ಬಂದ, ಮತ್ತೆ ಹೈವೇ ಬಂದ, ಉಲ್ಟಾ ಬಂದ ಸರ್. ಬರ್ರಿ ಸರ್, ತೇರಿ ಮಿದಿ ಲಾಕ್ ಮಾಡಿ. ಬೇಡ ಆಪೋಸಿಟ್ ಹೋಗ್ತಾ ಇಲ್ಲ ಸರ್. ಆಪೋಸಿಟ್ ಸರ್ ಗಾಡಿ ವಾಪಸ್ ಬರ್ತಿದೆ ಗಾಡಿ. ಪೊಲೀಸರಿಗೆ ನಮ್ಗೆ ಅಲ್ಲಿ ಅವನ
ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಥಳೀಯ ಯುವಕರು ಕಳ್ಳರನ್ನ ಚೇಸ್ ಮಾಡಿದ್ದಾರೆ ಅಂತೇಳಿ. ಅಲ್ಲಿ ಆಗ್ತಾ ಇದ್ದಂಥ ಪ್ರತಿ ಮಾಹಿತಿಯನ್ನು ಕೂಡ ಅವರು ಪೊಲೀಸರಿಗೆ ನೀಡ್ತಾ ಇದ್ರು. ಯಾವ ರಸ್ತೆಯಲ್ಲಿ ಕಳ್ಳರು ಸಾಕ್ತಾ ಇದ್ದಾರೆ, ಹಾಗೇನೆ ನಾವು ಕಾರನ್ನ ಓವರ್ಟೇಕ್ ಮಾಡಿದ್ವಿ, ಆ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರೊಂದಿಗೆ ಹಂಚಿಕೊಳ್ತಾ ಇದ್ರು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ತುಮಕೂರು ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ನಿಜಕ್ಕೂ ಕೂಡ ಸಿನಿಮೀಯ ಸ್ಟೈಲ್ನಲ್ಲಿ ಚೇಸಿಂಗ್ ಮಾಡಿದ್ದಾರೆ ಸ್ಥಳೀಯ ಯುವಕರು, ಹಾಗೇನೆ ಈ ಕಳ್ಳರು ಎಲ್ಲಿ ಚಿನ್ನವನ್ನ ಕದ್ದಿದ್ರು, ಹಾಗೇನೆ ಎಲ್ಲಿಗೆ ಪರಾರಿ ಆಗ್ತಾ ಇದ್ರು, ಸದ್ಯ ವಿಚಾರಣೆ ವೇಳೆ ಯಾವೆಲ್ಲ ಮಾಹಿತಿಗಳು ಸಿಕ್ಕಿವೆ? ಸಂಪತ್ ಏನಂತಂದ್ರೆ ಆಡು ಹಗಲೇ ಚಿನ್ನದಂಗಡಿಯನ್ನ ದರೋಡೆ ಮಾಡಿ ಸಿನಿಮೀಯ ರೀತಿಯಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಹೋದಂತವ್ರನ್ನ ಸಾರ್ವಜನಿಕರು ಮತ್ತು ಪೊಲೀಸರು ಚೇಸ್ ಮಾಡಿ ಹಿಡಿದಿರುವಂತ ಘಟನೆ ಏನು ತುಮಕೂರು ಜಿಲ್ಲೆ ಶಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತದ್ದು. ಏನು ತುಮಕೂರು ತಾಲೂಕ್ ಜಿಲ್ಲೆಯ ಏನು ಶಿರಾ ತಾಲೂಕಿದೆ, ಶಿರಾ ತಾಲೂಕಿನ ಬೆಂಚೆ ಗೇಟ್ ನಲ್ಲಿರುವಂತ ಜಗದಂಬ ಜ್ಯುವೆಲರಿ ಶಾಪ್ ನಲ್ಲಿ ಏನು 30 ಲಕ್ಷಕ್ಕೂ ಹೆಚ್ಚು ಒಡವೆಗಳನ್ನ ಕಳ್ಳತನ ಮಾಡಿದ್ದ ಮಹಾರಾಷ್ಟ್ರ ರಾಜಸ್ಥಾನದ ಮೂಲದ ಕಳ್ಳರು ತಪ್ಪಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಯುವಕರು ಮತ್ತು ಪೊಲೀಸರು ಇಬ್ರು ಕೂಡ ಆ ಒಂದು ವಾಹನವನ್ನ ಚೇಸ್ ಮಾಡಿ ಏನು 3 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಏನು ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಜಗದಂಬ ಜ್ಯುವೆಲರ್ನ ಬಳಿ ಏನು ಈ ಒಂದು ರಾಜಸ್ಥಾನ್ ರಿಜಿಸ್ಟ್ರೇಷನ್ ಇರುವಂತ ಬೊಲೆರೋ ವಾಹನ ಸಂಚಾರವನ್ನ 3-4 ಬಾರಿ ಮಾಡಿರುವಂತದ್ದು. ಅಬ್ಸರ್ವ್ ಮಾಡಿ ಬಳಿಕ ಯಾರು ಒಳಗಡೆ ಇಲ್ದಲೇ ಇರೋ ರೀತಿಯಲ್ಲಿ ಏನು ಮಾಲೀಕನಿಗೆ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಅಲ್ಲಿದ್ದಂತ 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತೆ ಬೆಳ್ಳಿಯನ್ನ ಹೊತ್ತು ಪರಾರಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ತಮ್ಮ ಕಾರ್ನಲ್ಲಿ ಚೇಸ್ ಮಾಡಿ ಆ ಒಂದು ವಿಡಿಯೋ ಕೂಡ ಪವರ್ ಟಿವಿಗೆ ಲಭ್ಯವಾಗಿರುವಂತದ್ದು. ಯಾವ ರೀತಿಯಾಗಿ ಆ ಒಂದು ವಾಹನವನ್ನ ಚೇಸ್ ಮಾಡಿದ್ರು ಅನ್ನೋಂಥದ್ದು, ಏನು ಕಳ್ಳಂಬೆಳ್ಳ ಭಾಗದಿಂದ ಪುಣೆಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇವರ ಕಾರನ್ನು ನೋಡಿ ಮತ್ತೆ ಹಿಂದಕ್ಕೆ ಶಿರಾ ಕಡೆಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಏನು ಕಳ್ಳರು ಲಾಕ್ ಆಗಿರುವಂತದ್ದು. ಸದ್ಯ ಕಳ್ಳಂಬೆಳ್ಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಮತ್ತೆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.